ಕಾರ್ಕಳ ಸೀಮೆ ಮಾರಿಯಮ್ಮ ದೇವಸ್ಥಾನ ಬಹಳ ಪುರಾತನವಾದಂಥದ್ದು. ಸಾಧಾರಣ 800 ವರ್ಷದ ಹಿಂದಿನ ದೇವಸ್ಥಾನವಾಗಿರುತ್ತದೆ. ವರ್ಷಂಪ್ರತಿಯಾಗಿ ಇದೇ ಪ್ರಕಾರವಾಗಿ ಜಾತ್ರಾ ಮಹೋತ್ಸವವು ವಿಜೃಂಭಣೆಯನ್ನು ನಡೀತಾ ಇರ್ತದೆ. ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಮಂಗಳವಾರ ದಿವಸ ಪಂಚಾಂಗ ಶ್ರವಣ ಮಾಡಿ ದಿವಸ ಇಡುವುದಂತೇಳಿ, ಎರಡನೇ ಮಂಗಳವಾರ ಮರ ಮುಹೂರ್ತ ಅಂತೇಳಿ, ಮೂರನೇ ಮಂಗಳವಾರ ಶುಭ ಮುಹೂರ್ತದಲ್ಲಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಮಹಾಪೂಜೆಯನ್ನು ನೆರವೇರಿಸುವುದು. ಆ ಪ್ರಕಾರವಾಗಿ ಅನೂಚಾನವಾಗಿ ನಡ್ಕೊಂಡು ಬಂದಂತಹದ್ದು ಪುರಾತನವಾದಂಥ ಇತಿಹಾಸ ಉಂಟು. ಆ ಪ್ರಕಾರವಾಗಿ ವಿಜಯನಗರ ಅರಸರ ಕಾಲದಿಂದ ಹಾಗೂ ನಗರ ಇಕ್ಕೇರಿ ಶಿವಪ್ಪನಾಯಕರ ಕಾಲದಿಂದ ಸೈನ್ಯದಲ್ಲಿ ಬಂದಂಥ ದೇವತೆಯಾಗಿರುತ್ತದೆ. ಈ ಸ್ಥಳದಲ್ಲಿ ಆ ಸೈನ್ಯದಲ್ಲಿ ಬರುವ ಸಂದರ್ಭ ನಿಂತಹ ಜಾಗವಾಗಿರ್ತದೆ. ಅದರಿಂದಾಗಿ ಇಲ್ಲಿ ಸ್ಥಳದಲ್ಲಿ ಗದ್ದುಗೆಯನ್ನು ಸ್ಥಾಪನೆ ಮಾಡಿ ಒಂದು ದಿವಸದ ಪೂಜೆಯನ್ನು ಮಹಾರಾಜರ ಕಾಲದಿಂದಲಾಗಾಯಿತು ನಡ್ಕೊಂಡು ಬಂದಂಥದ್ದು. ಹಾಗೆ ಕೋಟೆ, ಕಾರ್ಕಳ ಕೋಟೆ, ಮಾರಿಯಮ್ಮ ದೇವರು, ಹಾಗೆ ಹನುಮಂತ ದೇವರು, ಪರಿವಾರ ದೇವತೆಗಳು. ಹಾಗೆ ಮಾರಿಯಮ್ಮ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ನಿರ್ಮಾಣ ಮಾಡಿ ಈಗ ಮೂರುವರೆ ವರ್ಷ ಆಯಿತು. ಇದೇ ಪ್ರಕಾರವಾಗಿ ಅಲ್ಲಿ ದಿನಂಪ್ರತಿ ನಿತ್ಯ ಪೂಜೆ ಶುದ್ಧಾಚಾರದಲ್ಲಿ ಮಾಡುವಂಥದ್ದು. ಆ ಪ್ರಕಾರವಾಗಿ ಆ ದೇವಿಯನ್ನು ಅಭಿಷೇಕ ಪೂರ್ವಕವಾಗಿ ಆವಾಹನೆ ಮಾಡಿಕೊಂಡು ಬಿಂಬ ಮಧ್ಯದಲ್ಲಿ ಸ್ಥಾಪನೆ ಮಾಡಿ ನಿತ್ಯ ಅರ್ಚನೆ, ಪಾರಾಯಣ ಇತ್ಯಾದಿಗಳನ್ನು ನಿರ್ವಹಿಸಿಕೊಂಡು ಬರುವಂತಾಗಿದೆ. ಹಾಗೆ ಮಹಾಪೂಜೆಯ ಸಂದರ್ಭದಲ್ಲಿ ಕಾರ್ಕಳ ಸೀಮೆಯ 8 ಮಾಗಣೆಯ ಜನರು ಎಲ್ಲರೂ ಸೇರಿ ಒಟ್ಟಾಗಿ ಈ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಕರ್ನಾಟಕಕ್ಕೆ ಕನ್ನಡ ಸಂಬಂಧಪಟ್ಟಂಥ 18 ಜಾತಿ ಪಂಗಡದವರು ಈ ದೇವರ ಸೇವೆಯನ್ನು ಅವರವರ ಏನೇನು ಅವರ ಕೆಲಸ ಕರ್ಮ ಉಂಟು ಅದನ್ನೆಲ್ಲ ಅವರವರು ನಡೆಸಿಕೊಂಡು ಬರುವಂತಹದ್ದು. ಹಾಗೆ ದೇವರ ಪ್ರಸಾದವನ್ನು ಸಂಬಳಕ್ಕೋಸ್ಕರವಾಗಿ ಯಾರು ಕೆಲಸ ಮಾಡುವುದಲ್ಲ, ದೇವರ ಪ್ರಸಾದಕ್ಕೋಸ್ಕರವಾಗಿ, ಅನುಗ್ರಹಕ್ಕೋಸ್ಕರವಾಗಿ ಭಕ್ತಿಯಿಂದ ಮಾಡ್ತಾ ಇದ್ದಾರೆ. ಅದೇ ಪ್ರಕಾರ ಭಕ್ತಾದಿಗಳು ಕೂಡ 8 ಮಾಗಣೆಯ ಕಾರ್ಕಳ ಸೀಮೆಯ 8 ಮಾಗಣೆಯ ಜನರು ಎಲ್ಲರೂ ಯಾವುದೇ ಒಂದು ನಾವು ಅನೌನ್ಸ್ ಮಾಡುವುದಿಲ್ಲ, ಪೇಪರ್ನಲ್ಲಿ ಹಾಕುವುದಿಲ್ಲ. ಆ ದಿವಸ ಇಟ್ಟದ್ದು ಹಾಗಾಯಿತು ಅವರಿಗೆಲ್ಲರಿಗೂ ಗೊತ್ತಾಗ್ತದೆ. ಆ ಪ್ರಕಾರವಾಗಿ ಆ ದಿವಸದಿಂದ ಅವರು ಹಾಜರಾಗಿ ಬೆಳಗ್ಗೆಯಿಂದ ರಾತ್ರಿ 12 ಗಂಟೆವರೆಗೆ ಆ ದೇವತಾ ಸಂದರ್ಶನವನ್ನು ಮಾಡಿ ಅವರವರ ಯಥಾಶಕ್ತಿ ಸೇವೆಯನ್ನು ಹೂವು ಇತ್ಯಾದಿ ಹಣ್ಣು ಕಾಯಿ ಫಲವಸ್ತುಗಳನ್ನು ಅರ್ಪಣೆ ಮಾಡಿ ಸೇವೆಯನ್ನು ಮಾಡ್ತಾರೆ. ಪ್ರಾತಃ ಕಾಲದಲ್ಲಿ ಮುಹೂರ್ತಕ್ಕೆ ಪ್ರತಿಷ್ಠಾಪನೆಗೊಂಡ ನಂತರ ಮಧ್ಯಾಹ್ನ ಪೂಜೆ, ಹಾಗೆ ರಾತ್ರಿ ಪೂಜೆ 10 ಗಂಟೆಗೆ ಮಹಾಪೂಜೆ ಆಗುತ್ತದೆ. ಅದರ ನಂತರವಾಗಿ ಗುಡಿಗಾರ ಜಾತಿಯವರು ದೇವತಾ ಪೂಜೆಯನ್ನು ಆರಂಭಗೊಳ್ಳುತ್ತಾರೆ. ಅದರ ನಂತರ ಗೋಂದುಲು ಪೂಜೆ ಆಗ್ತದೆ. ಗೋಂದುಲು ಪೂಜೆ ಆದ ನಂತರ ರಾಣಿದವರದು ಒಂದು ಕುಡಿಕೆ ಆಗುವಂಥದ್ದು. ಅದರ ನಂತರ ದೇವರ ಪುನಃ ಪೂಜೆ ಮಾಡಿ ಪಾದಾಟಿಗೆಯನ್ನು ರಾಣಿದೇವರ ತಲೆಯ ಮೇಲೆ ಕೊಟ್ಟು ಅದಕ್ಕೆ ಬೇಕಾದಂಥ ಆಹಾರಾದಿಗಳು ಕೊಟ್ಟು ಕಳಿಸುವಂತಹದ್ದು. ಹಾಗೆ ಬಂಡಿಗೆ ತಾಯಿಯನ್ನು ಭಂಡಾರದೊಟ್ಟಿಗೆ ಬಂಡಿಯಲ್ಲಿ ಕೂತ್ಕೊಳಿಸಿಕೊಂಡು ವಿಜೃಂಭಣೆಯಿಂದ ಮೆರವಣಿಗೆಯಲ್ಲಿ ಹವಲ್ದಾರರು ಮುಖಾಂತರವಾಗಿ ದಾರಿಯಲ್ಲಿ ಆ ಕಾಯಿ ಮತ್ತು ನವಧಾನ್ಯ ಭಂಡಾರಗಳನ್ನು ಎಸೆದುಕೊಂಡು ಕಾಯಿ ಹೊಡೆದುಕೊಂಡು ಆ ಬೀದಿಯಲ್ಲಿ ರಥದ ಮೆರವಣಿಗೆಯಲ್ಲಿ ಬಂದು ದೇವಸ್ಥಾನವನ್ನು ಪ್ರವೇಶ ಮಾಡುವಂಥದ್ದು. ದೇವಸ್ಥಾನ ಪ್ರವೇಶ ಮಾಡಿದ ನಂತರ ಈ ಶೆಟ್ಟಿಗಾರ ಜಾತಿಯವರು ಆ ದೇವಿಯ ಗದ್ದುಗೆಯನ್ನು ಗೊಂಬೆಯನ್ನು ಹೊತ್ತುಕೊಂಡು 5 ಸುತ್ತು ದರ್ಶನ ಬಲಿಯಾಗಲಿಕ್ಕುಂಟು. 4ನೇ ಸುತ್ತಿನಲ್ಲಿ ಸಿಡಿಮದ್ದು ಅಂತೇಳಿ ಅದನ್ನೆಲ್ಲ ನೋಡಿಕೊಂಡು ಅದನ್ನು ಸುಡುಮದ್ದು ಮಾಡಿ ಜನರಿಗೆಲ್ಲ ಮನೋರಂಜನೆಯನ್ನು ಕೊಡುವಂಥದ್ದು. ಅದರ ನಂತರವಾಗಿ ದೇವಿಯ ಬಿಂಬ ದೇವಸ್ಥಾನ ಗರ್ಭಗುಡಿ ಪ್ರವೇಶ ಮಾಡಿ ಮೂಲ ಗದ್ದಿಗೆಯಲ್ಲಿ ಸ್ಥಾಪನೆಗೊಂಡು ಪುನಃ ಪೂಜೆ ಆಗಿ ಪ್ರಸಾದ ವಿತರಣೆ. ಹಾಗೆ ಭಕ್ತಾದಿಗಳು ಹರಕೇಳಿಯಂಥ ಭಕ್ತಾದಿಗಳು ಮನಸ್ಥಾನ ಸೇವೆ ಅವರು ಭಕ್ತಿಯಿಂದ ಮಾಡ್ತಾ ಇದ್ದಾರೆ. ಆ ಪ್ರಕಾರವಾಗಿ ಅವರು ಕೂಡ ಪ್ರಸಾದವನ್ನು ಸ್ವೀಕಾರಕೊಂಡು ಹೋಗುವಂತಹದ್ದು. ಹಾಗೆ ದೇವಿಯ ಸನ್ನಿಧಾನದಲ್ಲಿ ಪ್ರತಿ ಎಲ್ಲ ಹೂವಿನ ಪೂಜೆ,
ಕುಂಕುಮಾರ್ಚನೆ, ಲಲಿತಾರ್ಚನೆ ಇತ್ಯಾದಿ ಸೇವೆಗಳೆಲ್ಲ ಭಕ್ತಾದಿಗಳಿಗೆಲ್ಲ ಅನುಕೂಲ ಮಾಡಿಕೊಟ್ಟಿದೆ. ಪ್ರತಿ ಮಂಗಳವಾರ ದಿವಸ ಗದ್ದುಗೆ ಪೂಜೆಯನ್ನು ಹಮ್ಮಿಕೊಂಡು ಗದ್ದುಗೆಯಲ್ಲಿ ಕಲಶ ಪ್ರತಿಷ್ಠಾಪನೆ ಮಾಡಿಕೊಂಡು ದರ್ಶನ ಇತ್ಯಾದಿ ಮಾಡಿಕೊಂಡು ಭಕ್ತಾದಿಗಳ ಅಹವಾಲುಗಳನ್ನು ಸ್ವೀಕಾರ ಮಾಡಿಕೊಂಡು ಅವರವರ ಕಷ್ಟಕ್ಕೆ ಪರಿಹಾರ ಅಂತ ಮಾರ್ಗದರ್ಶನ ಮಾಡಿ ಆ ಪ್ರಕಾರವಾಗಿ ಆ ಸಂದರ್ಶನ ಮುಗಿಯುತ್ತದೆ. ನಂತರ ನಿತ್ಯ ಪೂಜೆ, ಮಹಾಪೂಜೆ ಇತ್ಯಾದಿ ವಿಜೃಂಭಣೆ ನಡ್ಕೊಂಡು ಬರುವಂತಹದ್ದು. ಆ ಪ್ರಕಾರವಾಗಿ ಈ ಕಾರ್ಕಳ ಸೀಮೆಯ ಕೋಟೆ ಸರ್ವೇಗಾರ ಮತ್ತು 3 ಜನ ಮುಕ್ತೇಶ್ವರನವರಿದ್ದಾರೆ. ಮುಕ್ತೇಶ್ವರನವರು ಆಡಳಿತವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಹಾಗೆ ಸಿಬ್ಬಂದಿ ವರ್ಗ ಬೇಕಾದಂಥದ್ದು ಎಲ್ಲ ರೀತಿಯ ಕೆಲಸಗಳನ್ನು ಮಾಡಿಕೊಂಡು ದೇವರ ಸೇವೆಯನ್ನು ಮಾಡಿಕೊಂಡು ಬರುವಂತಹದ್ದು. ಪ್ರಕಾರವಾಗಿ ಕಾರ್ಕಳ ಸೀಮೆಯ ಮಾರಿಯಮ್ಮ ದೇವರು ಬಹಳ ಪ್ರಸಿದ್ಧಿಯಾಗಿ ಇರುವಂತಹದ್ದು. ಭಕ್ತಾದಿಗಳ ಕಷ್ಟಗಳನ್ನೆಲ್ಲ ನೆರವೇರಿಸಿ ಇಷ್ಟಾರ್ಥವನ್ನು ನೆರವೇರಿಸುವಂಥ ಮಹಾತಾಯಿಯಾಗಿದ್ದಾಳೆ. ಆಗ ಪ್ರಕಾರವಾಗಿ ಆ ಮಹಾತಾಯಿಯ ಮಹಾಪೂಜೆ ವಿಜೃಂಭಣೆ ನಡ್ಕೊಂಡು ಬರ್ತಾ ಇದೆ. ಮಾರಿ ಪೂಜೆ ಪ್ರತಿಷ್ಠಾಪನೆಗೊಂಡು ಬುಧವಾರ ದಿವಸ ಬೆಳಿಗ್ಗೆ ಹಣ್ಣು ಕಾಯಿ ಮಾಡಿ ಅವರವರ ಮನೆಯಲ್ಲಿ ಭಕ್ತಾದಿಗಳ ಬಲಿಯ ಕೆಲಸವನ್ನೆಲ್ಲ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದರ ನಂತರ ಸಾಯಂಕಾಲದ ಬುಧವಾರ ದಿವಸ ಸಂದರ್ಶನ ಮಾಡಿ ಪ್ರಸಾದ ವಿತರಣೆ ಮಾಡಿ ಮತ್ತೆ ಕಾಡಿಗೆ ಹೋಗುವಂತಹದ್ದು ನಡೀತಾ ಇದೆ. ಕಾಡಿಗೆ ಹೋಗಿ ವಾಪಸ್ ಬರುವಲ್ಲಿವರೆಗೆ ಆ ದೇವಿಯ ವಿಜೃಂಭಣೆಯ ಮಹಾಪೂಜೆ ನಡೀತಾ ಇರ್ತದೆ.